ಗದಗದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಚ್ಕೆ ಪಾಟೀಲ್ ಫೌಂಡೇಶನ್, ಹುಲಕೋಟೆಯ ಕೆಎಚ್ ಪಾಟೀಲ್ ಆಸ್ಪತ್ರೆ ಹಾಗೂ ಸಂಕಲ್ಪ ಕಿಡ್ನಿ ಕೇರ್ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಲಾದ ಈ ಕ್ರೀಡಾಕೂಟವು ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. 100 ಮೀಟರ್, 200 ಮೀಟರ್, 400 ಮೀಟರ್ ಓಟ, ಹಗ್ಗ ಜಗ್ಗಾಟ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಗಳಲ್ಲಿ 70ಕ್ಕೂ ಹೆಚ್ಚು ಅಂಗಾಂಗ ದಾನಿಗಳು ಕಸಿ ಸ್ವೀಕರಿಸಿದ್ದಾರೆ ಮತ್ತು ಅವರ ಕುಟುಂಬಸ್ಥರು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ನವ ಚೈತನ್ಯವನ್ನು ಪ್ರದರ್ಶಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಜೀವಸಾರ್ಥಕತೆ ಪ್ರತಿನಿಧಿ ಡಾಕ್ಟರ್ ಅರುಣ್ ಕುಮಾರ್ ಈ ವಿನೂತನ ಪ್ರಯತ್ನವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ವಿಶೇಷವೇನೆಂದರೆ ಗದಗ ಜಿಲ್ಲೆಯು ಅಂಗಾಂಗ ಕಸಿಯಲ್ಲಿ ದೇಶದಲ್ಲೇ 3ನೇ ಸ್ಥಾನ ಪಡೆದುಕೊಂಡು ಮಾದರಿಯಾಗಿದೆ. ಡಾಕ್ಟರ್ ಅವಿನಾಶ್ ಹೋದುಗೌಡ, ಡಾಕ್ಟರ್ ಪೊಟ್ನೀಸ್ ಹಾಗೂ ಸಂಘಟನಾ ತಂಡದ ಪರಿಶ್ರಮದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿದೆ. ನನ್ನ ಹೆಸರು ನಂದೀಶ್ ನಾಗೇಂದ್ರಪ್ಪ ದಳವಾಯಿ. ನಾನು ಮೂಲತಃ ಹಾವೇರಿ ಜಿಲ್ಲಾ ಹನಗಲ್ ತಾಲೂಕು ಗಿನಾಲಕೋಪ ಗ್ರಾಮದವನು. ನಾನು ಮೂಲತಃ ಕಬಡ್ಡಿ ಪ್ಲೇಯರ್. ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ ಆಟ ಆಡ್ತಾಯಿದ್ದೆ. ಆಮೇಲೆ ಕಬಡ್ಡಿ ಆಡ್ತಾಯಿದ್ದೆ. ಸ್ವಲ್ಪ ಎಂಕಲ್ಲು, ಶೋಲ್ಡ್ರು ಇವೆಲ್ಲ ಕಬಡ್ಡಿ ಒಳಗೆ ನಾನು ಸ್ವಲ್ಪ ಎಂಕಲ್ ಇಂಜೂರಿ ಆಗಿದ್ದಕ್ಕೆ ಅವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ. ಒಂದು ವರ್ಷ ನಂತರ ಅದು ನನಗೆ ಹಿಂಗಾಗದಂಗೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಓವರ್ ಕಾನ್ಫಿಡೆನ್ಸ್, ನಾನು ಸ್ಪೋರ್ಟ್ಸ್ ಮ್ಯಾನ್, ನನಗೆ ಯಾಕೆ ಹಿಂಗೆ ಆಗ್ತದೆ ಅನ್ನೋದು ಡೈಲಿ ವರ್ಕೌಟ್ ಅದು ಮಾಡ್ತಾಯಿದ್ದವನು. ಆದರೆ ಬಟ್ ಅದು ಏನೋ ಗೊತ್ತಿಲ್ಲ. ಆಮೇಲೆ ನನಗೆ ಲಾಸ್ಟ್ ಸ್ಟೇಜ್ ಬಂದಮೇಲೆ ಆಮೇಲೆ ವರ್ಷ ನಾನು ಹೆಲ್ತ್ ಚೆಕಪ್ ಮಾಡಿಸಿದ್ದೆ. ಆದರೆ ನಾನು ಅದು ಒಂದು ಟೈಮ್ ಹೋದಾಗೆ ಅದು ಗೊತ್ತಾಗಿದ್ದಿಲ್ಲ. ಅವ್ರು ಸರ್ SDM ಒಳಗೆ ತೋರಿಸಿದೆ. ಸರ್ ಕ್ರಿಯಾಟಿನ್ ಲೆವೆಲ್ ಮುಕ್ಕಲಿ ಅಂದರೆ ಕ್ರಿಯಾಟಿನ್ ಅಂದರೆ ಗೊತ್ತಿದ್ದಿಲ್ಲ ನನಗೆ ಆ್ಯಕ್ಚುಲಿ. ಅದು ಹಿಂಗಾಗುತ್ತೆ ಅಂತ ಅವ್ರು ಹೇಳಿದ ಮೇಲೆ ಒಂದು ಸ್ವಲ್ಪ ಶಾಕ್ ಆದೆ. ಆಮೇಲೆ ಡಯಾಲಿಸಿಸ್ ಅಂದರೆ ಒಮ್ಮಕ್ಕಲೆ ನಾನು ಒಪ್ಪಲಿಲ್ಲ. ಆಮೇಲೆ ಮತ್ತೆ ಅವರೆಲ್ಲ ಕನ್ವಿನ್ಸ್ ಮಾಡಿದ್ರು. ಆಮೇಲೆ ನಾನು ಹಿಂಗಾಗದ ತಕ್ಷಣ ಭಾಳ ಆರ್ಥಿಕವಾಗಿಯೂ ಭಾಳ ಕುಸ್ತೀವಿ ಎಲ್ಲ ಫ್ಯಾಮಿಲಿ, ನಮ್ಮ ಬ್ರದರ್ಸ್, ನಮ್ಮ ಮಿಸ್ಸಸ್ಸು, ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪಾರು, ತಂಗಿ ಎಲ್ಲರೂ ಭಾಳ ಸುಸ್ತಾಗ್ಬಿಟ್ಟು ಫ್ಯಾಮಿಲಿನೇ. ಆಮೇಲೆ ಲಾಸ್ಟಿಗೆ KMCಗೆ ಹೋದೆ. ವೆಂಕಟೇಶ್ ಮುಗರ್ ಸರ್ ಅವರ ನೇತೃತ್ವದಲ್ಲಿ ನಾನು ಒಂದು 3 ವರ್ಷ ಡಯಾಲಿಸಿಸ್ ಮಾಡಿಸಿದೆ. ಡಯಾಲಿಸಿಸ್ ಮಾಡ್ಬೇಕಾದ್ರೆ ನಾನು ಫಿಟ್ನೆಸ್ ಎಂದೂ ಬಿಟ್ಟಿಲ್ಲ. ಫಸ್ಟ್ ನಾನು ಇಲ್ಲಿವರೆಗೆ ಕಾಪಾಡಿದ್ದು, ಇಲ್ಲಿವರೆಗೆ ನಿಂತೇನೆಂದ್ರೆ ನನಗೆ ಡೈಲಿ ವಾಕಿಂಗು, ಯೋಗಾಸನ, ವಾರ್ಮಪ್ಪು, ವರ್ಕೌಟು. ಆಮೇಲೆ ಹುಡುಗರು ಕೂಡ ನಾನು ಮುಂತ ಕಬಡ್ಡಿ ಟೀಚರ್, ಆಮೇಲೆ ಟೀಚರ್ ಶ್ರೀ ಗುರು ಗೋರಕ್ಷನಾಥ ಹೈಸ್ಕೂಲ್ ಗೋಕುಲ್ ಹುಬ್ಳಿ ಏರ್ಪೋರ್ಟ್ ಹತ್ತಕ್ಕೆ ಹುಬ್ಳಿಯಲ್ಲೇ ನಾನು ವರ್ಕ್ ಮಾಡ್ತಾ ಇರೋದು. ಹಂಗಾಗಿ ನನ್ನ ಮಕ್ಕಳು ಕೂಡ ಡೈಲಿ ವರ್ಕೌಟ್ ಮಾಡೋದ್ರಿಂದ ನಾನು ಫಿಟ್ನೆಸ್ ಆಗಿದ್ದೀನಿ. ಅದು ನಾನು ಒಟ್ಟೆ ನನಗೆ ಅದೊಂದು ಚಟ ಏನಂದರೆ ಗ್ರೌಂಡ್ ಬಿಡೋಂಗಿಲ್ಲ, ನಾನು ಏನು ಬಿಟ್ಟು ಗ್ರೌಂಡ್ ಬಿಡೋಂಗಿಲ್ಲ. ಅದಕ್ಕೆ ಈ ನಿಮ್ಮ ಮೂಲಕ ಕೇಳ್ಕೋಬೇಕಂದ್ರೆ ಈ ದವಾಖಾನಿಗಿಂತ ಒಂದು ಗ್ರೌಂಡ್ ಇರಬೇಕು. ಪ್ರತಿಯೊಂದು ಗ್ರಾಮ ಪಂಚಾಯತಿ ಗ್ರೌಂಡ್ ಮಾಡ್ಬೇಕನ್ನೋದು ನಂದೊಂದು ಆಸೆ. ಈಗ ನೀವು ಆಪರೇಷನ್ ಮಾಡಿಸ್ಕೊಂಡ್ಮೇಲೆ ಸಂಕಲ್ಪ ಕಿಡ್ನಿ ಕೇರ್ ಫೌಂಡೇಶನ್ ವತಿಯಿಂದ ಈ ಒಂದು ಗದಗ ಟ್ರಾನ್ಸ್ಪ್ಲಾಂಟ್ ಗೇಮ್ಸ್ 2026 ನಾವು ನಡೆಸ್ತಾ ಇದ್ದೀವಿ. ಇದಕ್ಕೆ ಹೆಚ್ಚಿನ ಪ್ರಚಾರ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಕೊಟ್ಟರೆ ಇದು ಪ್ರಚಲಿತ ಆಗ್ತದೆ. ಇಡೀ ದೇಶದ ಮಟ್ಟದೊಳಗೆ ಇದು ಹೆಚ್ಚಿಗೆ ಇದನ್ನು ವಿಚಾರ ಮಾಡಿ ಎಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದವ್ರಿಗೆ, ಡೋನರ್ಸಿಗೆ ಮತ್ತು ಡಯಾಲಿಸಿಸ್ ಎಲ್ಲರಿಗೂ KH ಪಾಟೀಲ್ ಹಾಸ್ಪಿಟಲ್ ಹಾಗೂ HK ಪಾಟೀಲ್ ಪ್ರತಿಷ್ಠಾನ ಇವರೆಲ್ಲರ ಸಹಭಾಗಿತ್ವ, ಸಂಯುಕ್ತ ಆಶ್ರಯದಲ್ಲಿ ನಡೆಯುವಂಥ ಈ ಟ್ರಾನ್ಸ್ಪ್ಲಾಂಟ್ ಗೇಮ್ಸನ್ನು ನಾವೆಲ್ಲರೂ ಸೇರಿ ವಿಶೇಷವಾಗಿ ವೈದ್ಯರ ಮುಂದಾಳತ್ವ ಹಾಗೂ ಎಲ್ಲ ಹಿತೈಷಿಯವರ ಮುಖಂಡತ್ವದಲ್ಲಿ ಏರ್ಪಡಿಸಿದ್ದೇವೆ. ಈಗಾಗಲೇ ವೈದ್ಯರು ಆದಂಥ ಅವಿನಾಶ್ ಡಾಕ್ಟ್ರವ್ರು ಮಾತಾಡಿದರು, ನಮ್ಮ ಪೋತ್ನಿ ಸರ್ ಅವ್ರು ಮಾತಾಡಿದರು. ಇವರೆಲ್ಲರೂ ಅವರ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ನಾನು ಒಂದೇ ಮಾತದಲ್ಲಿ ಹೇಳಬೇಕು ಅಂದ್ರೆ, ಸಾಕಷ್ಟು ಜನ, ಸುಮಾರು 70 ಮಂದಿ ತನಕ ರಿಜಿಸ್ಟ್ರೇಷನ್ ಆಗೈತಿ. ದೇ ಆರ್ ವಾಲಂಟಿಯರ್ಲಿ ವಿಲ್ಲಿಂಗ್ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಆನ್ ದೇರ್ ಓನ್. ಯಾವುದೇ ರೀತಿ ಫೋರ್ಸ್ ಇಲ್ಲ ಇಲ್ಲಿ, ಯಾವುದೇ ರೀತಿ ಬರೀ ಸಹಕಾರ, ಎನ್ಕರೇಜ್ಮೆಂಟ್ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯ ಫೋರ್ಸ್ ಇಲ್ಲ. ಅವ್ರ ಫಿಸಿಕಲ್ ಕೇಪಬಿಲಿಟೀಸನ್ನು ಅಪ್ಲಿಫ್ಟ್ ಮಾಡ್ಕೋಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಏನಿಲ್ಲಿ ಬಂದು ಭಾಗವಹಿಸಿದ್ದಾರೆ, ಯಾರು ರೋಗಿಗಳಾಗಿರ್ತಾರೆ, ಯಾರು ದಾನಿಗಳಾಗಿರ್ತಾರೆ, ಅವರೆಲ್ಲರೂ ಮುಂದುವರೆದ ಅವರ ಜೀವನಾದ್ಯಂತ ಒಳ್ಳೆಯ ಜೀವನ ಕಟ್ಟುವುದರಲ್ಲಿ ಯಶಸ್ವಿ ಆಗಬೇಕು ಅನ್ನುವಂಥ ಉತ್ಸಾಹತೆಯನ್ನು ಏನು ಪ್ರದರ್ಶನ ಮಾಡಬೇಕು ಅನ್ನೋವಂಥ ವಿಶ್ವಾಸದಲ್ಲಿ ಇಲ್ಲಿ ಬಂದಿದ್ದಾರೆ. ಅತ್ಯಂತ ಶ್ಲಾಘನೀಯ ಅನ್ಬೇಕಾಕೈತಿ. ಅವ್ರಕ್ಕಿಂತ ಧೈರ್ಯ ಯಾರಿಗೂ ಇರೋಕ್ಕೆ ಸಾಧ್ಯ ಆಗಂಗಿಲ್ಲ. ಜೀವನ ಕಡೆ ತನಕನೂ ಅವ್ರು ನೋಡಿ ಬಂದಂಥ ಸನ್ನಿವೇಶವನ್ನು ಅನುಭವಿಸಿದ್ದಾರೆ. ನಾವಿಲ್ಲೆಲ್ಲರೂ ಆರಾಮದೀವಿ, ಆದರೆ ಆರಾಮಿರ್ಲಾರ್ದಂಗೆ ಯಾವ ರೀತಿ ಜೀವನ ಇತ್ತು, ಆರಾಮಾದ್ಮೇಲೆ ಯಾವ ರೀತಿ ಜೀವನ ಅವ್ರದ್ದಾಗೈತಿ, ಇದು ಅವರನ್ನು ನೋಡಿದ್ರೆ ಅದು ಅತ್ಯಂತ ಎದ್ದು ಕಾಣುವಂಥ ಪ್ರವೃತ್ತಿ ಆಕೈತಿ. ಒಂದೇ ಮಾತಲ್ಲಿ ನಾನು ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದ್ರೆ, ಆರ್ಗನ್ ಡೋನರ್ಸ್ ಅದಾರ, ಆರ್ಗನ್ ರಿಸಿಪಿಯೆಂಟ್ಸ್ ಅದಾರ.
ಇಲ್ಲೇ ನಮ್ಮ ಜಿಲ್ಲಾ ಕ್ರೀಡಾಂಗಣಕ್ಕೆ ಬಂದ ಮೇಲೆ ನಾವು ಯಾರ್ಯಾರಿಲ್ಲ ಆರಾಮಿರೋದನ್ನು ಕಾಣ್ತೀವಿ. ಟೆಕ್ನಿಕಲಿ ವಿ ಆರ್ ಆಲ್ ರಿಸಿಪಿಯೆಂಟ್ಸ್ ಟುಡೇ, ರಿಸಿಪಿಯೆಂಟ್ಸ್ ಆಫ್ ದಿ ಎನರ್ಜಿ ಆಫ್ ದ ಪೇಷಂಟ್ಸ್ who have. Just like to add a couple of points here. After Dr. Ajay Sharma mentioned, we are here to celebrate a miracle, not the winning of medals, winning of a miracle. You see, it's a second chance for all the patients here, a devoted team what we have, and the care of Shri H.K. Patil sir, who has installed this kidney transplant center, first of its kind in the whole country, rural transplant center. And we have with us Krishna Gowda ji, who is always supporting us, and all the team here. Our Sankalp Kidney Care, with all our trustees here, glad to introduce everybody. We have our Soto, Dr. Arun Kumar sir here, who has come all the way from Bangalore, and we have our pledging team. Gadag has reached the third position in organ pledging, 6,300 now cross Madbeti. So with all these achievements for a small district, ಎಲ್ಲರೂ ಕಾಂಗ್ರ್ಯಾಚುಲೇಟ್ ಮಾಡ್ತೀನಿ.